ಎಲೆಕ್ಷನ್ ಅಲ್ಲೂ ಕೂಡ ವೈಲೆನ್ಸ್, ಎಲೆಕ್ಷನ್ ಮುಗಿದ ಮೇಲೂ ಕೂಡ ವೈಲೆನ್ಸ್. ಬಿಜೆಪಿ ಗೆಲುವು ದಾಖಲಿಸಿದ ನಂತರ ಹಿಂಸಾಚಾರ ಪಶ್ಚಿಮ ಬಂಗಾಳದಲ್ಲಿ ಭುಗಿಲೆದ್ದಿದೆ. ಮುಂದಿನ ಮುಖ್ಯಮಂತ್ರಿ ಅಂತಾನೆ ಬಿಂಬಿತವಾಗಿರುವಂತಹ ಸುವೇಂದು ಅಧಿಕಾರಿಯ ಪಿಎನ್ನ ಈಗ ದುಷ್ಕರ್ಮಿಗಳ ತಂಡ ಗುಂಡಿಕ್ಕಿ ಹತ್ಯೆಗೈದಿದೆ. ಚಂದ್ರನಾಥ್ ರಾತ್ ಕೊಲೆಯಾದಂಥ ದುರ್ದೈವಿ ಸುವೇಂದು ಅಧಿಕಾರಿಯ ಆಪ್ತ ಸಹಾಯಕ ಈತ. ಆ ಗುಂಡೇಟಿಗೆ ಈತ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾನೆ. ಪಶ್ಚಿಮ ಬಂಗಾಳದಲ್ಲಿ ರಿಸಲ್ಟ್ ಅನೌನ್ಸ್ ಆದಾಗಿನಿಂದ ಕೂಡ, ಇನ್ಫ್ಯಾಕ್ಟ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಹಿಂಸಾಚಾರ ನಾವು ನೋಡಿದ್ದೀವಿ. ಅದರ ಜೊತೆಗೆ ರಿಸಲ್ಟ್ನ ಮಾರನೇ ದಿನ ಇದೆಲ್ಲವೂ ಕೂಡ ಹಿಂಸಾಚಾರಕ್ಕೆ ಸಾಕ್ಷಿಯಾಗಿತ್ತು. ಈಗ ಬಿಜೆಪಿ ಗೆದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಾನೆ ಬಿಂಬಿತವಾಗಿರುವಂತಹ ಸುವೇಂದು ಅಧಿಕಾರಿ ಅವರ ಪಿಎನ್ನ ದುಷ್ಕರ್ಮಿಗಳ ತಂಡ ಗುಂಡಿಕ್ಕಿ ಹತ್ಯೆ ಮಾಡಿದೆ. ಹೊಡೆದಿರುವಂತಹ ಗುಂಡಿಗೆ ಸ್ಥಳದಲ್ಲೇ ಅವರ ಆಪ್ತ ಸಹಾಯಕ ಜೀವ ಬಿಟ್ಟಿದ್ದಾನೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಶ್ರೀ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ವಿದ್ಯಶ್ರೀ, ಈಗ ಬೆಂಗಾಲದಲ್ಲಿ ಈ ವೈಲೆನ್ಸ್ ಯಾವುದೇ ರೀತಿಯಲ್ಲೂ ಕೂಡ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಆ್ಯಂಡ್ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಇವತ್ತು ಮುಂದಿನ ಸಿಎಂ ಅಂತಾನೆ ಬಿಂಬಿತವಾಗಿರುವಂತಹ ಸುವೇಂದು ಅಧಿಕಾರಿಯ ಪಿಎನ್ನೇ ದುಷ್ಕರ್ಮಿಗಳ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಸೊ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಸುಳಿವೇನಾದರೂ ಸಿಕ್ಕಿದೆಯಾ ಹಂತಕರದ್ದು? ಪಶ್ಚಿಮ ಬಂಗಾಳದ ಮಧ್ಯಮ್ ಗ್ರಾಮ್ನಲ್ಲಿ ಆಗಿರುವಂತಹ ಒಂದು ಘಟನೆ ಇದು ರಾಹುಲ್. ಬಟ್ ಯಾರು, ಯಾವ ಕಾರಣಕ್ಕಾಗಿ, ಯಾವ ಸಂದರ್ಭದಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕು. ಬಟ್ ನೇರ ಕೇಳಿ ಬರ್ತಾ ಇರುವಂತಹ ಆರೋಪ ಏನು ಅಂದ್ರೆ ಟಿಎಂಸಿ ಕಾರ್ಯಕರ್ತರು ಈ ಹತ್ಯೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿ ಅವರನ್ನ ಭವಾನಿಪುರ ಕ್ಷೇತ್ರದಲ್ಲಿ ಸೋಲಿಸಿದಂತಹ ಬಿಜೆಪಿಯ ಮುಖ್ಯಮಂತ್ರಿ ರೇಸ್ನಲ್ಲಿರುವಂತಹ ಒಬ್ಬ ನಾಯಕ, ಅಂಥ ನಾಯಕನ ಆಪ್ತ ಸಹಾಯಕನನ್ನ ಹತ್ಯೆ ಮಾಡಲಾಗಿದೆ. ದುಷ್ಕರ್ಮಿಗಳು 3ರಿಂದ 4 ಸುತ್ತು ಗುಂಡು ಹಾರಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ತಕ್ಷಣ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನ ಆಗತ್ತೆ, ಮೆಗಾಸಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನ ಆಗತ್ತೆ. ಆದ್ರೆ ಅಲ್ಲಿಗೆ ಹೋಗುವಷ್ಟರಲ್ಲಿ ಆತನ ಜೀವ ಹೋಗಿತ್ತು ಅನ್ನುವುದು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಪಶ್ಚಿಮ ಬಂಗಾಳದಲ್ಲಿ ಜನ ಬದಲಾವಣೆಯನ್ನ ಬಯಸಿದ್ ಯಾಕೆ ಅಂತ ಕೇಳಿದ್ರೆ ನೀವು ಎಷ್ಟೋ ವಿಡಿಯೋಗಳನ್ನ ಗಮನಿಸಿರಬಹುದು. ಅಲ್ಲಿನ ಜನ ಬಿಜೆಪಿಗೆ ಅಧಿಕಾರವನ್ನ ಕೊಟ್ಟಿದ್ದೇ ಟಿಎಂಸಿಯಿಂದ ಹತ್ಯಾಕಾಂಡಗಳಾಗ್ತವೆ, ಟಿಎಂಸಿಯಿಂದ ಹಿಂಸಾಚಾರ ನಡೆಯುತ್ತೆ. ಪೋಸ್ಟ್ ಎಲೆಕ್ಷನ್ ಲಾಸ್ಟ್ 2021 ಅಲ್ಲಾದಂತಹ ಆ ಹತ್ಯಾಕಾಂಡ 30-40 ಜನ ಜೀವನೇ ಕಳ್ಕೊಂಡ್ಬಿಡ್ತಾರೆ. ಆ ಎಲ್ಲ ಕಾರಣಕ್ಕಾಗಿ ಬದಲಾವಣೆಯನ್ನ ಬಯಸಿ ಅಲ್ಲಿನ ಮತದಾರರು ಬಿಜೆಪಿಗೆ ಅಧಿಕಾರ ಕೊಟ್ಟರು. ಆದ್ರೆ ಬಿಜೆಪಿಗೆ ಅಧಿಕಾರಕ್ಕೆ ಬಂದಂತಹ ನಂತರದಲ್ಲೂ ಕೂಡ 700 ಸಿಆರ್ಪಿಎಫ್ ಕಂಪನಿಗಳನ್ನ ನಾವು 2 ತಿಂಗಳ ಕಾಲ ನಾವು ಪಶ್ಚಿಮ ಬಂಗಾಳದಲ್ಲಿ ಇರಿಸ್ತೀವಿ ಅಂತ ಹೇಳಿ ಗೃಹ ಸಚಿವ ಅಮಿತ್ ಶಾ ಕೂಡ ಘೋಷಣೆ ಮಾಡಿತ್ತು. ಆ ಎಲ್ಲ ಭದ್ರತೆಯ ಹೊರತಾಗಿಯೂ ಕೂಡ ಹಿಂಸಾಚಾರಗಳು ನಡೀತಾ ಇದ್ದಾವೆ. ಮೊದಲಿಗೆ ಟಿಎಂಸಿಯ ಕಚೇರಿಗಳನ್ನ ಧ್ವಂಸ ಮಾಡುವಂತಹ ಕೆಲಸ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿಬಂತು. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಲಭ್ಯ ಆದವು. 1-2 ಕೊಲೆ ಪ್ರಕರಣಗಳು ವರದಿ ಕೂಡ ಆದವು. ಇದರ ಮಧ್ಯೆ ಯಾರು ಬಿಜೆಪಿಯ ನಾಯಕರಿರ್ತಾರೋ ಅವರ ಬೆಂಬಲಿಗರ ಕೊಲೆ ಪ್ರಕರಣಗಳು ಕೂಡ ಈ 2 ದಿನದಲ್ಲಿ ವರದಿಯಾಗಿದ್ದಿದೆ. ಆದ್ರೆ ಈಗ ಸುವೇಂದು ಅಧಿಕಾರಿ ಬಿಜೆಪಿಯ ಮುಖ್ಯಮಂತ್ರಿ ರೇಸ್ನಲ್ಲಿರುವಂತಹ ಅಭ್ಯರ್ಥಿ ನಾಳಿದ್ದು ಮೇ 9ನೇ ತಾರೀಕು ಪ್ರಮಾಣ ವಚನ ಏನ್ ಸ್ವೀಕಾರ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯ ಮುಖ್ಯಮಂತ್ರಿ ಏನಾಗ್ತಾರೆ, ಸುವೇಂದು ಅಧಿಕಾರಿಯೇ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅವರ ಆಪ್ತ ಸಹಾಯಕನನ್ನ ಮಧ್ಯಮ್ ಗ್ರಾಮ್ನಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡುವಂತಹ ಕೆಲಸ ಆಗಿದೆ. ಟಿಎಂಸಿಯ ಗೂಂಡಾಗಳೇ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವುದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಆರೋಪ. ಈ ಬಗ್ಗೆ ಸದ್ಯ ತನಿಖೆಯನ್ನ ಕೈಗೆತ್ತಿಕೊಳ್ಳುವಂತಹ ಕೆಲಸ ಆಗಿದೆ. ಆ ಪಿಎ ಹೆಸರು ಚಂದ್ರನಾಥ್ ರಾವತ್ ಅನ್ನುವಂತಹ ಚಂದ್ರನಾಥ್ ರಾತ್ ಅಂತ ಹೇಳಿ ಆತನ ಹೆಸರು. ಬಟ್ ಆತ ಯಾವ ಜಾಗದಲ್ಲಿದ್ದ, ಇವ್ರು ಯಾವ ರೀತಿ ಅಟ್ಯಾಕ್ ಮಾಡಿದ್ರು, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗ್ತಾ ಹೋಗ್ಬೇಕು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಂತಹ ನಂತರದಲ್ಲೂ ನಡೀತಾ ಇರುವಂತಹ ಈ ಹಿಂಸಾಚಾರ ಅಥವಾ ಈ ಅಟ್ಯಾಕ್ಗಳು ನಿಜಕ್ಕೂ ಆಘಾತಕ್ಕೆ ಕಾರಣ ಆಗ್ತಾ ಇದೆ. ಯಾವ ಬದಲಾವಣೆಯನ್ನ ಬಯಸಿ ಬಿಜೆಪಿಯನ್ನ ತರಲಾಗಿತ್ತು ಅಧಿಕಾರಕ್ಕೆ, ಬಂದಂತಹ ನಂತರದಲ್ಲಿ ಆ ಸ್ಟ್ರಿಕ್ಟ್ ಆಕ್ಷನ್ ಆಗ್ತಾ ಇಲ್ವಾ, ಆ ಭದ್ರತೆಯನ್ನ ಎನ್ಶ್ಯೂರ್ ಮಾಡ್ಕೊಳ್ಳುವಂತಹ ಕೆಲಸ ಇನ್ನೂ ಕೂಡ ಯಾಕೆ ಆರಂಭ ಆಗಿಲ್ಲ? ಕೇಂದ್ರದ ಸಿಆರ್ಪಿಎಫ್ ಪಡೆಗಳು ಪಶ್ಚಿಮ ಬಂಗಾಳದಲ್ಲಿ ಇದ್ರೂ ಕೂಡ ಯಾಕಿಂಥ ಹತ್ಯಾಕಾಂಡಗಳು, ಯಾಕಿಂಥ ಹಿಂಸಾಚಾರಗಳು ನಡೆಯುತ್ತಿವೆ ಅನ್ನೋದು ನಿಜಕ್ಕೂ ಕಾಡ್ತಾ ಇರುವಂತಹ ಪ್ರಶ್ನೆ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯವರ ಒಂದು ಹಿನ್ನೆಲೆಯನ್ನ ಹೇಳ್ಬಿಡ್ತೀನಿ. ಕಳೆದ ಚುನಾವಣೆಯಲ್ಲಿ ನಂದಿ ಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ್ದಂತಹ ಸುವೇಂದು ಅಧಿಕಾರಿಯವರು ಈ ಬಾರಿ ನಂದಿ ಗ್ರಾಮದ ಜೊತೆಗೆ ಮಮತಾ ಸ್ಪರ್ಧಿಸಿದ್ದಂತಹ ಭವಾನಿಪುರ್ನಲ್ಲಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅವರನ್ನ ಬಹುಮತಗಳಿಂದ ಭರ್ಜರಿ ಅಂತರದಿಂದ ಸೋಲಿಸುವಂತಹ ಕೆಲಸ ಮಾಡಿದ್ರು. ಈಗ ಅವರ ಪಿಎಯನ್ನ ಹತ್ಯೆ ಮಾಡಿರೋದು
ಸುವೇಂದು ಅಧಿಕಾರಿ ಅವರನ್ನೇ ಟಾರ್ಗೆಟ್ ಮಾಡಿ ಈ ಕೃತ್ಯವನ್ನ ಎಸಗಲಾಯ್ತಾ ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ ರಾಹುಲ್. ರೈಟ್ ವಿದ್ಯಾಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.